SSLC ವಾರ್ಷಿಕ ಪರೀಕ್ಷೆ ಎಷ್ಟು ಕ್ವಶನ್ ಪೇಪರ್ ಇದು 2020 ಏಪ್ರಿಲ್ದಲ್ಲಿ ನಡೆದಿತ್ತು. ಈಗಾಗಲೇ 2018 2019 ಮುಗಿಸಿವೆ, ಎರಡು ಹೌದಲ್ಲ. ಇದು 2020 ಕ್ವಶನ್ ಪೇಪರ್ ಇದು. ಇದರಲ್ಲಿ ನಮ್ಮ ಒಂದು ಸಿಲೆಬಸ್, ನಮ್ಮ ಒಂದು ಪಠ್ಯಕ್ರಮಕ್ಕ ಅನುಸಾರವಾಗಿ ಯಾವ್ಯಾವ ಲೆಕ್ಕ ಬರ್ತಾವಲ್ಲ ಅವುಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡೋಣ. ಪ್ರಶ್ನೆ 1 ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಬರುತ್ತೆ. ಅಂದ್ರ ಇಲ್ಲಿ ಆಪ್ಷನ್ಸ್ ಇರ್ತಾವ. MCQ ಅಂತ ಹೇಳ್ತೀವಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ಹಾಗೆ ಈ 4 ಉತ್ತರಗಳಿರ್ತಾವ ಇದರಲ್ಲಿ ಅತ್ಯಂತ ಸರಿಯಾದ ಉತ್ತರವನ್ನ ಆರಿಸಿ ಬರೀಬೇಕು. ಕೊಟ್ಟಿರ್ತಕ್ಕಂಥ ಲೆಕ್ಕ 1ನೇದ್ದು A1 X ಪ್ಲಸ್ B1 Y ಪ್ಲಸ್ C1 ಅಂತ ಕೊಟ್ರು. ಆ ನಂತರ A2 X ಪ್ಲಸ್ B2 Y ಪ್ಲಸ್ C2 ಈಕ್ವಲ್ ಟು 0 ಇವೆರಡು ಕೊಟ್ರೆ ಆದರ್ಶ ರೂಪ. ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳೇನಿದಾವಲ್ಲ ಅದರಲ್ಲಿ A1 ಅಪಾನ್ A2 ನಾಟ್ ಈಕ್ವಲ್ ಟು B1 ಅಪಾನ್ B2 ಅಂತ ಕೊಟ್ರು. A1 ಅಪಾನ್ A2 ಸಮ ಇಲ್ಲ B1 ಅಪಾನ್ B2 ಆದರೆ ಆಪ್ಷನ್ಸ್ ಸಮೀಕರಣಗಳಿಗೆ ಪರಿಹಾರಗಳು ಇರುವುದಿಲ್ಲ. 1ನೇದು. 2ನೇದು ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. 3 ಸಮೀಕರಣಗಳು 3 ಪರಿಹಾರಗಳನ್ನು ಹೊಂದಿರುತ್ತವೆ. 4 ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತವೆ. ಹಾಗಾದ್ರೆ ಇದಕ್ಕ ಉತ್ತರ ನಿಮಗ್ ಕೊಟ್ಟಿದ್ದು A1 ಅಪಾನ A2 ನಾಟ್ ಈಕ್ವಲ್ ಟು B1 ಅಪಾನ B2 ಅಂತ ಕೊಟ್ರ. ಹೀಗಿದ್ದಾಗ ರೇಖೆಗಳು ಒಂಥವಲಿ ಏನಾಗ್ತಾವ, ಇಂಟರ್ಸೆಕ್ಟ್ ಆಗ್ತಾವ, ಕತ್ತರಿಸ್ತಾವಲ್ಲಿ. ಕತ್ತರಿಸುದು ಅಂತಂದ್ರ ಅನನ್ಯ ಪರಿಹಾರ ಇರ್ತದೆ ಇದಕ್ಕೆ. ಹಾಗಾದ್ರೆ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಆಪ್ಷನ್ ಎಷ್ಟನೇದ್ದು? ಬಿ ಆಪ್ಷನ್ ಸರಿಯಾಗಿದ್ದು. ಆಪ್ಷನ್ ಬಿ, ಸಮೀಕರಣಗಳು ಅನನ್ಯ ಪರಿಹಾರ ಹೊಂದಿವೆ ಅಂತ ಬರೆದಿದೆ. ಉತ್ತರ ಬಿ ಅಂತ ಹಾಕಿ ಸಮೀಕರಣಗಳು ಅನನ್ಯ ಪರಿಹಾರಗಳನ್ನು ಹೊಂದಿವೆ ಅಂತ ಬರೀಬೇಕು. ನಂಬರ್ 2 ಏನದಂತಂದ್ರ ಒಂದು ಸಮಾಂತರ ಶ್ರೇಣಿಯಲ್ಲಿ AN ಈಕ್ವಲ್ ಟು 2N ಪ್ಲಸ್ 1 ಅಂತ ಕೊಟ್ಟಿರ್ತಾರ ಅವರು. ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳ. ಇದು ಶ್ರೇಣಿ, ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಆಪ್ಷನ್ A 0, ಆಪ್ಷನ್ B 1, C 2, D 3. ಇದ್ರ ಉತ್ತರ ಹೆಂಗ್ ಕಂಡು ಹಿಡಿಯಬೇಕು ಅಂತಂದ್ರ ಕೊಟ್ಟಿದ್ದು AN 2N ಪ್ಲಸ್ 1. ಮೊದಲ A1 ನೋಡ್ಬೇಕು. A1 ಅಂದ್ರ ಮೊದಲ ಪದ. 2ಕ್ಕೆ 2 ಎನ್ನದ ಬೆಲೆ 1 ಪ್ಲಸ್ 1, 2 1 2, ಆ ನಂತರ 1 ಈಕ್ವಲ್ ಟು ಎಷ್ಟಾಯ್ತು? 3 ಆಯ್ತು. ಇನ್ನ ಹಾಗೆ A2 1 ಬಿಡಿಸ್ಬೇಕು. A2 2 ಎನ್ನದ ಬೆಲೆ 2 ಪ್ಲಸ್ 1, 2 2 4 1 5 ಆಯ್ತು. A1 3, A2 5. ನಿಮಗೇನು ಕೇಳಿತ್ತು? ಸಾಮಾನ್ಯ ವ್ಯತ್ಯಾಸ D ಈಕ್ವಲ್ ಟು A2 ದೊಳಗ A1 ಕಳಿಬೇಕು. 2ನೇ ಪದದಲ್ಲಿ 1ನೇ ಪದ ಕಳಿಬೇಕು. 5ರಾಗ 3 ಕಳೆದ್ರ ಎಷ್ಟು ಬತ್ತು? 2. ಸಾಮಾನ್ಯ ವ್ಯತ್ಯಾಸ ಎಷ್ಟು? 2. ಆಪ್ಷನ್ ಯಾವ್ದಾಗತ್ತೆ? ಸಿ. ಆಪ್ಷನ್ ಸಿ ಕರೆಕ್ಟ್ ಆಗ್ತದ. ಎಷ್ಟು ಅಂದ್ರ 2 ಅಂತ. ಹಾಗಾದ್ರ ಸಿ ಬರೆದು 2 ಅಂತ ಬರೀತೀವಿ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಎಷ್ಟು ಅಂತ ಕೇಳ್ತಾನೆ. ರೇಖಾತ್ಮಕ ಸಮೀಕರಣ ಅಂತ ಒಂದು ಬರ್ತದೆ, ವರ್ಗ ಸಮೀಕರಣ ಅಂತ ಒಂದು ಬರ್ತದೆ. ರೇಖಾತ್ಮಕ ಸಮೀಕರಣ ಲೀನಿಯರ್ ಇಕ್ವೇಶನ್,
ಇನ್ನೊಂದು ಕ್ವಾಡ್ರೇಟಿಕ್ ಇಕ್ವೇಶನ್ ಅಂತ ಬರುತ್ತೆ. ರೇಖಾತ್ಮಕ ಸಮೀಕರಣ ಇತ್ತು ಅಂದ್ರ ಅದರ ಮಹತ್ತಮ ಘಾತ ಅಥವಾ ಅದರ ಡಿಗ್ರಿ ಎಷ್ಟಿರುತ್ತದ ಅಂತಂದ್ರ ಒಂದಿರುತ್ತದೆ. ಎಕ್ಸದ ಅತಿ ಹೆಚ್ಚಿನ ಘಾತ 1 ಅಂದ್ರ ಆಪ್ಷನ್ ಬಿ ಎಷ್ಟು ಅಂದಂಗಾಯ್ತು 1 ಅಂತ. ವರ್ಗ ಸಮೀಕರಣ ಕೇಳಿದ್ರ 2 ಇರ್ತದೆ. ರೇಖಾತ್ಮಕ ಸಮೀಕರಣ ಕೇಳ್ಯಾರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ 1 ಅಂತ ಹಾಕೋದು. ನಾಲ್ಕನೇದು ಏನ್ ಕೊಟ್ರು ಅಂದ್ರ 13 ಸೈನ್ ಥೀಟಾ ಈಕ್ವಲ್ ಟು 12 ಕೊಟ್ರು. 13 ಸೈನ್ ಥೀಟಾ ಈಕ್ವಲ್ ಟು 12 ಅಂತ ಕೊಟ್ಟರು. 13 ಸೈನ್ ಥೀಟಾ ಈಕ್ವಲ್ ಟು 12 ಆದರೆ ಕೋಶಕ್ ಥೀಟಾದ ಬೆಲೆ ಎಷ್ಟು ಅಂತ ಕೊಟ್ಟು ಆಪ್ಷನ್ ಎ 12/5, ಬಿ 13/5, ಸಿ 12/13, ಡಿ 13/12. ಇಲ್ಲಿ ಇದನ್ನ ಹೆಂಗ್ ಬಿಡಿಸ್ಬೇಕು ಅಂದ್ರ ಸೈನ್ ಥೀಟಾ ಅಂತ ಬರೋದು 12ಕ್ಕ 13ರಿಂದ ಭಾಗಿಸ್ಬೇಕು. ಸೈನ್ ಥೀಟಾದ ಬೆಲೆ ಆಯ್ತಷ್ಟು. ಸೈನ್ ಥೀಟಾದ ಅಪೋಸಿಟ್ ಯಾವ್ದಿರುತ್ತೆ? ಕೋಶಕ್ ಥೀಟಾ ಇರುತ್ತೆ. ಸೈನ್ ಥೀಟಾದ ಅಪೋಸಿಟಿವ್ ಅದು ಕೋಶಕ್ ಥೀಟಾ. ಸೈನ್ ಥೀಟಾ 12/13 ಆದ್ರ ಕೋಶಕ್ ಥೀಟಾದ ಬೆಲೆ ಎಷ್ಟಿರುತ್ತೆ? 13/12. ಅಂಶ ಇದ್ದಿದ್ದು ಛೇದ ಇದ್ದಿದ್ದು ಅಂಶ ಆಗತ್ತೆ, ಅಂಶ ಇದ್ದಿದ್ದು ಛೇದ ಆಗ್ತಂದ್ರ ಕೆಳಗಿಂದು ಮೇಲೆ, ಮೇಲಿಂದು ಕೆಳಗ. ಸೈನ್ ಥೀಟಾಕ್ ಅಪೋಸಿಟ್ ಕೋಶಕ್ ಥೀಟಾ. ಸೈನ್ ಥೀಟಾ 12/13 ಆದ್ರ ಕೋಶಕ್ ಥೀಟಾ 13/12 ಅಂದ್ರ ಆಪ್ಷನ್ ಯಾವ್ದಾಗತ್ತೆ? ಡಿ ಆಪ್ಷನ್ಸ್ ಸರಿ ಆಗತ್ತೆ. ಡಿ 13/12 ಉತ್ತರ. ಇರುವ ಆಕೃತಿಯಲ್ಲಿ ಅಥವಾ ಚಿತ್ರದಲ್ಲಿ ತ್ರಿಭುಜ POQ ಸಮರೂಪ ತ್ರಿಭುಜ SOR ಅಂತ ಕೊಟ್ಟಾರ. ಮತ್ತು PQ ಅನುಪಾತ RS 1:2 ಅಂತ ಕೊಟ್ರು. PQ ಅಂದ್ರ ಇದು, RS ಅಂದ್ರ ಇದು, 1:2 ಪ್ರಮಾಣದಲ್ಲಿ ಅದಾವ ಅಂತ ಹೇಳೋದು. OP ಅನುಪಾತ OS ಎಷ್ಟು ಅಂತ ಕೇಳ್ತಾರೆ. ಇವಾಗ PO ಅಂತ ಬರೆಯೋನು ಅನುಪಾತದಲ್ಲಿ PO ಬರೆದ್ರ SO ಬರೀತೀವಿ. OQ ಬರೆದ್ರ OR ಅಂತ ಬರೀತೀವಿ. PQ ಬರೆದ್ರ ಇಲ್ಲಿ SR ಅಂತ ಬರೀತೀವಿ. ಅನುಪಾತದಲ್ಲಿ ಬರೆಯೋದು. ನಿಮಗ್ ಕೊಟ್ಟಿದ್ದು PQ RS 1:2 ಇವೆರಡು ಕೊಟ್ರೆ, ಕೇಳಿದ್ದು OP OS ಇವು ಕೇಳ್ಯಾರ. ಇದು ಇದಕ್ಕೆ ಸಮಾಧಾನದಂಗ ಐತಲ್ಲ. ಹಾಗಾದ್ರ ಇಲ್ಲಿ PQ/SR ಈಕ್ವಲ್ ಟು PO/SO. PQ/SR ಬೆಲೆ ಎಷ್ಟು ಕೊಟ್ರು? 1:2. ಇದು PO/SO ಎಷ್ಟು ಬರುತ್ತೆ? 1/2. ಹಾಗಾದ್ರ ಉತ್ತರ ಯಾವ್ದು ಬಂತು? ಎ ಆಪ್ಷನ್ ಸರಿಯಾಗುತ್ತೆ. ಆಪ್ಷನ್ ಎ 1:2. ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು ಅಂತ ಕೊಟ್ಟು ಆಪ್ಷನ್ ಎ ವೃತ್ತ ಸ್ಪರ್ಶಕ, ಬಿ ವೃತ್ತ ಛೇದಕ, ಸಿ ತ್ರಿಜ್ಯ, ಡಿ ಛೇದಕ. ಇದು ವೃತ್ತ ಒಂದು ಸರಳ ರೇಖೆ ಅನ್ನುವಂಥದ್ದು ಅದು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾಯ್ದು ಹೋಗ್ತದ. ಅಂದ್ರ ಈ ರೇಖೆ ಏನ ಕರಿತೀವಿ? ಸ್ಪರ್ಶಕ. ಅಂದ್ರ ವೃತ್ತ ಸ್ಪರ್ಶಕ ಸರಿ. ಆಪ್ಷನ್ ಎ ವೃತ್ತ ಸ್ಪರ್ಶಕ. 7.
ತ್ರಿಜ್ಯ ಏಳನೇದಾಗಿ ತ್ರಿಜ್ಯ ಆರ್ ಅಂತ ಕೊಟ್ರ ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಕೊಟ್ಟು ಕಂಸದ ಉದ್ದ ಕೇಳ್ಯಾರ ನಿಮಗ. ಥೀಟಾ ಅಪಾನ್ 360 ಪೈ ಆರ್ ಸ್ಕ್ವೇರ್ ಮತ್ತು ಅಂದ್ರ ವಿಸ್ತೀರ್ಣ ಇರ್ತದ. ಇದು ಥೀಟಾ ಬೈ 360 2 ಪೈ ಆರ್ ಸ್ಕ್ವೇರ್ ಅಲ್ಲ, ಥೀಟಾ ಬೈ 180 ಅಲ್ಲ, 2 ಪೈ ಆರ್ ಬರೋಬರಿ ಅದ, ಆದ್ರೆ ಇಲ್ಲಿ 180 ಇದೆ, ಇದನ್ನು ಅಲ್ಲ. ಆದ್ದರಿಂದ ಆಪ್ಷನ್ ಡಿ ಆಗುತ್ತೆ. ಥೀಟಾ ಬೈ 360 2 ಪೈ ಆರ್ ಆಗ್ತದಲ್ಲ, ಇದು ಉತ್ತರ ಸರಿ ಆಗುತ್ತೆ. ಆಪ್ಷನ್ ಎಷ್ಟನೇದಂದಾಗಿತ್ತು? ಡಿ ಸರಿಯಾದ ಉತ್ತರ. 3 ಥೀಟಾ 360 2 ಪೈ ಆರ್, ಇದು ಉತ್ತರ ಸರಿ. ಎಂಟನೇದ್ದು ಒಂದು ವೃತ್ತಾಕಾರದ ಸಿಲಿಂಡರಿನ ಪಾದದ ವಿಸ್ತೀರ್ಣ ಕೊಟ್ರವ್ರು 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ರವ್ರು ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದಾಗ ಆ ಸಿಲಿಂಡರಿನ ಘನಫಲ ಅಂತ ಕೇಳ್ತಾರೆ. ಇಲ್ಲಿ ಘನಫಲ ಬತ್ತು ಅಂದ್ರ ಸೆಂಟಿಮೀಟರ್ ಸ್ಕ್ವೇರ್ ನಮಗ ಬರಲ್ಲ. ಅಂದ್ರ ಮೊದಲೇ ನೀವು ಉತ್ತರ ತೆಗೆದು ಬಿಡಬಹುದು. ಇದು ಸೆಂಟಿಮೀಟರ್ ಸ್ಕ್ವೇರ್ ಅದ, ಇದು ಸೆಂಟಿಮೀಟರ್ ಸ್ಕ್ವೇರ್ ಅದ. ಎ ಮತ್ತು ಡಿ ಎರಡು ಉತ್ತರ ಅಲ್ಲಿ. ಯಾಕಂದ್ರ ಘನಫಲ ಅದ, ಘನಫಲ ಇದ್ರ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದುವರೆ ಇರ್ಬೇಕು ಒಂದು ಅಥವಾ ಇದುವರೆ ಇರ್ಬೇಕು ಒಂದು, ಬಿ ಅರೆ ಆಗ್ಬೇಕು ಅಥವಾ ಸಿ ಅರೆ ಆಗ್ಬೇಕು. ಎ ಮತ್ತು ಡಿ ಆಗ್ಲಿಕ್ಕ ಸಾಧ್ಯ ಇಲ್ಲ, ಯಾಕಂದ್ರ ಘನಫಲ ಅಂತ ಕೊಟ್ರವ್. ಹಾಗಾದ್ರ ಸಿಲಿಂಡರಿನ ಘನಫಲ ಈಕ್ವಲ್ ಟು ಏನದ? ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಅಂದ್ರ ಪಾದದ ವಿಸ್ತೀರ್ಣ, ಸಿಲಿಂಡರಿನ ವೃತ್ತ ಪಾದದ ವಿಸ್ತೀರ್ಣ ಕೊಟ್ಟಾರಲ್ಲಿ 22. ಪೈ ಆರ್ ಸ್ಕ್ವೇರ್ ಬೆಲೆನೆ 22 ಇಂಟು ಎಚ್ ಅದ ಎತ್ತರ 10. ಹಾಗಾದ್ರ 22 ಒಂದಲೇ 22, ಇದೊಂದು 0 ಸೆಂಟಿಮೀಟರ್ ಏನು ಬರುತ್ತೆ? ಕ್ಯೂಬ್. ಘನಫಲದ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಎಷ್ಟನೇದ್ದು? ಸಿ ಆಪ್ಷನ್ ಸರಿಯಾಗುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 20 ಈ ಸಂಖ್ಯೆಯ ಅಪವರ್ತನಗಳು 2 ಇಂಟು 5 ರೂಪದಲ್ಲಿ ಬರೀರಿ ಅಂತ ಹೇಳೋಣ. ಘಾತಗಳು ಕೊಟ್ಟಾನ ಎನ್ ಮತ್ತು ಎಂ, ರೂಪಕ್ಕ ತಗೊಂಡ್ ಬರ್ಬೇಕು. ಎನ್ ಮತ್ತು ಎಂ ಗಳ ಬೆಲೆ ಎಷ್ಟು ಅಂತ ಕೇಳ್ತಾರೆ. 20 ಇವಾಗ 2 2 ಎಷ್ಟಾಗತ್ತೆ? 4 ಆಗುತ್ತೆ. 2 2 4, 4 5 20. ಅವಿಭಾಜ್ಯ ಅಪವರ್ತನಗಳಾಗಿ ಪದ ಹೊಡ್ಕೋಬೇಕಾದ್ರು. 2ರದ್ದು ಎಷ್ಟದವ? 2 ಅದ. 5ರದ್ದು ಎಷ್ಟದವ? 1. 2 ಕೊಟ್ರ 5 ಕೊಟ್ರ, ಹಂಗಾದ್ರ ಎನ್ನದ ಬೆಲೆ ಎಷ್ಟಾಗತ್ತೆ? 2 ಆಯ್ತು. ಆನಂತರ ಎಮ್ಮದ ಬೆಲೆ 1. ಈ ರೀತಿಯಾಗಿ ಎನ್ ಮತ್ತು ಎಮ್ಮದ ಘಾತಾಂಕಗಳೇನದವಲ್ಲ, ಆ ಘಾತಾಂಕಗಳ ಬೆಲೆ ಬರೀಬೇಕು. ಕೊಟ್ಟಿರುವ ನಕ್ಷೆಯ y = p of x ಅಂತ ಕೊಟ್ರೆ ಈ ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. ಆದರೆ p of x ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ. ಅಂದ್ರೆ x ಅಕ್ಷದ ಮೇಲೆ ಈ ರೇಖೆ ಎಷ್ಟು ಸಲ ಕತ್ತರಿಸ್ಯದ ನೋಡ್ಬೇಕು. 1 2 ಆನಂತರ 3. ಕೆಳಗ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಟ್ಯಾನ್ 45 ಅಂದ್ರ 1, ಕಾಟ್ 45 ಒಂದೇ. 1 1 ಕೂಡಿಸಿದ್ರೆ ಎಷ್ಟು? 2. x1 12ನೇದಾಗಿ x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯ ಬಿಂದು ಅಂತ ಹೇಳಿದ್ರೆ ನಾವು ಮಧ್ಯ ಬಿಂದು ಈಕ್ವಲ್ ಟು x1 ಅಪಾನ x2 ಬೈ 2, y1 ಪ್ಲಸ್ y2 ಅಪಾನ 2.
ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಚಿತ್ರದಲ್ಲಿ ಎಬಿ ಮತ್ತು ಎಸಿಗಳು ಓ ಕೇಂದ್ರವಿರುವ ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಇವೆರಡು ಸ್ಪರ್ಶಕಗಳು. ಕೋನ್ ಬಿಒಸಿ 130 ಡಿಗ್ರಿ ಕೊಟ್ಟರು. ಬಿಒಸಿ 130. ಆದರೆ ಕೋನ್ ಬಿಎಸಿ ಯನ್ನು ಕಂಡು ಹಿಡಿಯಿರಿ, ಈ ಕೋನ್ ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ. ಎಷ್ಟಾಗತ್ತೆ? ಕೋನ್ ಬಿಎಸಿ ಎಷ್ಟಾಗತ್ತ? 130 ಆದ್ರೆ ಆನಂತರ ಈ ಕೋನ ಕೂಡಿದ್ರ 180 ಆಗ್ಬೇಕು. ಹಾಗಾದ್ರೆ ಕೋನ ಬಿಎಸಿ ಈಕ್ವಲ್ ಟು 180 ಮೈನಸ್ 130. 180 130 ಕಳೆದ್ರ 50 ಡಿಗ್ರಿ. ಕೋನ್ ಬಿಎಸಿ ಈಕ್ವಲ್ ಟು 50 ಡಿಗ್ರಿ. 15 x+1/2 ಈಕ್ವಲ್ ಟು 1/x ಅನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ. x+1 2 1/x ಇದನ್ನ ಓರೆ ಗುಣಾಕಾರ ಮಾಡ್ಕೋಬೇಕು. ನೀವು x ದಿಂದ ಇದಕ್ಕೆ ಗುಣಿಸ್ಬೇಕು, 2 ರಿಂದ 1ಕ್ಕೆ ಗುಣಿಸ್ಬೇಕು. ಇದು x ಇಂಟು x ಸ್ಕ್ವೇರ್, x ಇಂಟು 1 1x, 2 1 2. ಇದು ಒಳಗೆ ಸರಿಸ್ಬೇಕು. x ಸ್ಕ್ವೇರ್ ಪ್ಲಸ್ x 2 ಕಡೆ ಬರತ್ನಾಗ -2 ಈಕ್ವಲ್ ಟು 0. ಇದು x ಸ್ಕ್ವೇರ್ ಪ್ಲಸ್ x -2 ಈಕ್ವಲ್ ಟು 0. ಪೈ ಆರ್ ಬ್ರಾಕೆಟ್ r ಪ್ಲಸ್ ಎಲ್. ಚದರಮಾನಗಳು. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಬ್ರಾಕೆಟ್ r ಪ್ಲಸ್ ಎಲ್ ಚದರಮಾನಗಳು. x2x ಪ್ಲಸ್ y 11 x ಪ್ಲಸ್ y ಈಕ್ವಲ್ ಟು 8 ಕಳೆಯಲಾಗಿ ಇಲ್ಲಿ ಮೈನಸ್ 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 2x ಆಗ x ಹೋದ್ರ x, 11 8 ಹೋದ್ರ 11 8 ಹೋದ್ರೆ ಎಷ್ಟು? 3. x ದ ಬೆಲೆ 3 ಐತಿ. ಆನಂತರ ಸಮೀಕರಣ 1 ಅಥವಾ 2ರಾಗ x ದ ಬೆಲೆ ತುಂಬರಿ. ಎರಡರಲ್ಲಿ x ಈಕ್ವಲ್ ಟು 3 ಆದೇಶಿಸಿ. x ಅಧಿಕ y 8. x ಬೆಲೆ 3 ಅದ 8, y ಬೆಲೆ 8
+3 -3 ಹಾಗಾದ್ರೆ y ಬೆಲೆ 8 3 ಕಳೆದ್ರೆ 5 x = 3 y = 5 8 5 8 11 ಎಷ್ಟು ಪದಗಳು 10 ಅದ ಎ 5 ಡಿ 8ರಾಗ 5 ಕಳೆದ್ರ 3 ಎನ್ 10 ಪದಗಳು 10 ಪದಗಳ ಮೊತ್ತ ಎಷ್ಟೆನ್ ಎಸ್ ಎನ್ n/2 2 ಎ n-1 ಡಿ ಎಸ್ 10 = 10/2 ಏದ ಬೆಲೆ 5 10 - 1 ಬೇದ ಬೆಲೆ 3 2 5 5 2 5 10 10 1 ಕಳೆದ್ರ 9 3 27 5 27 10 37 ಇದ್ರಾಗ ಇದು ಕುಡಿಸೋರ 5 7 35 5 3 15 3 18 180 10 ಪದಗಳ ಮೊತ್ತ 185 ಆಗಿದೆ. ನೋಡ್ರಿ 19 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2x - 3y = 8 2x - 3y = 8 ಇದನ್ನ 2x - 3y - 8 ಅಂತ ಬರ್ಕೊಳ್ಳೋ a1 = 2 ಆನಂತರ b1 = -3 c1 = -8 ಇದು ತಗೋಬೇಕು ಈ ಸಮೀಕರಣ 2 k - 4x - ky ಇದು ಒಳಗೆ ಸರಿಸ್ಕೊಳ್ಳೋಣ ಒಳಗೆ ತಗೊಳತ್ನಾಗ ಮೈನಸ್ ಆಗುತ್ತೆ k+3 ಬ್ರಾಕೆಟ್ ಇಲ್ಲಿ ಇದು a2 ಅಂದ್ರ ಇದೆಲ್ಲ ಬರ್ತದೆ ಇಲ್ಲಿ ತನಕ 2 ಬ್ರಾಕೆಟ್ k - 4 b2 ಅಂದ್ರ ಇದೆಲ್ಲ b2 ಅಂದ್ರೆ ಇದಿಷ್ಟು ಎಷ್ಟದ -k c2 ಅಂದ್ರ ಇದು ಇಲ್ಲಿದಿಂದ ಇಲ್ಲಿ ತನ c2 -k +3 ಬ್ರಾಕೆಟ್ನಾಗ a1/a2 = b1/b2 ನಾಟ್ = c1/c2 ಇರ್ತದೆ ಯಾಕ ಅವ್ರು ಕೊಟ್ಟಿದ್ದು ಏನ್ ಕೊಟ್ರ ಅಲ್ಲಿ ಅಸ್ಥಿರ ಅಂತ ಕೊಟ್ರ ಹಾಗಾದ್ರ ಇವೆರಡು ತಗೊಳ a1 ಬೆಲೆ ಎಷ್ಟದ 2 a2 ಬೆಲೆ ಇದು ಗುಣಸನ ಅಥವಾ 2 k - 4 ಇದು a1 ಇದು a2 = b1 ಅಂದ್ರ -3 ಆನಂತರ b2 ಅಂದ್ರ -k 2 ಮೈನಸ್ ಅದಾವಲ್ಲ ತೆಗೆದು ಬಿಡೋಣ ಹಾಗಾದ್ರ 2ಕ್ಕೆ 2k ಇದು ನಾಟ್ = ಇದನ್ನ ಬೆಳಿ 2k 2 4 8 ಈ ಮೈನಸ್ ಹೋದ್ರ 3/k ಆನಂತರ ಮುಂದೆ
ಈಕ್ವಲ್ ಟು 2 ಇಂಟು ಕೆ 2k. 3ರಿಂದ ಇದಕ್ಕೆ ಗುಣಿಸ್ಬೇಕು. 3 2k ಮೈನಸ್ 8. ಇವಾಗ ಇದನ್ನೇ ಇಲ್ಲಿ ಬರೆಯೋಣ. ಈಕ್ವಲ್ ಟು 2k 3ರಿಂದ ಇವಕ್ಕೆ ಗುಣಿಸ್ರಿ. 3 2 6k 6k ಪ್ಲಸ್ ಮೈನಸ್ ಮೈನಸ್ 3 8 24. ಈ ಪದನೇ ಇದನ್ನೇ ಈ ಕಡೆ ಸರ್ಸನು ಇದೇ ಈ ಕಡೆ ಹಾಕ ಅಂದ್ರ ಮೈನಸ್ 24 ಹೊರಗೆ ತಗೊಳ ಪ್ಲಸ್ 24 ಆಗತ್ತೆ. 6k ಇದ್ದಲ್ಲಿ ಇರ್ಲಿ. ಇದು ಇದೇ ಈ ಕಡೆ ತಗೊಂಡು ಹೋಗೋಣ. ಮೈನಸ್ 2k ಮೈನಸ್ 24 ಈಚೆ ಕಡೆ ಬರೋತ್ನಾಗ ಪ್ಲಸ್ 24. 6ರಾಗ 2 ಕಳೆದ್ರ 4k. ಹೌದಲ್ಲ? 6ರಾಗ 2 ಕಳೆದ್ರೆ ಎಷ್ಟಾಗುತ್ತೆ? 6 ಮೈನಸ್ 2 4k 24. ಇವಾಗ ಎದ್ರ ಬೆಲೆ ಕೇಳ್ಯಾರ ಅವರು? ಕೇದ ಬೆಲೆ ಕೇಳ್ಯಾರ ಅವರು. ಕೇದ ಬೆಲೆ ಬೇಕು ಅಂದ್ರ 24ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 4ರಿಂದ. 4 6 ಅಂದ್ರ ಕೆ ಈಕ್ವಲ್ ಟು ಎಷ್ಟು ಬಂತು? 6. 20ನೇ ಪ್ರಶ್ನೆ ಏನಂತದ ಅಂದ್ರ 2x² ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0. ಈಕ್ವಲ್ ಟು 0. ಇದರಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನ. ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು ಮೈನಸ್ 5, ಸಿ ಈಕ್ವಲ್ ಟು 3. ಶೋಧಕ ಅಂದ್ರ ಡೆಲ್ಟಾ b² ಮೈನಸ್ 4ac. ಡೆಲ್ಟಾ ಈಕ್ವಲ್ ಟು ಬಿ ಬೆಲೆ ಮೈನಸ್ 5, 4 ಎ ಬೆಲೆ 2, ಸಿ ಬೆಲೆ 3. 5 5 25, 4 2 8, 8 3 24. ಡೆಲ್ಟಾ 25 24 ಆದ್ರೆ 1. ಡೆಲ್ಟಾ ಗ್ರೇಟರ್ ದೆನ್ 0 ಅಂತ ಇರ್ತಾರೆ. 0ಕ್ಕಿಂತ ಹೆಚ್ಚದ ಮೂಲಗಳು ವಾಸ್ತವ ಸಂಖ್ಯೆಗಳು. ಮತ್ತು ಎರಡು ಏನು ಇರ್ತಾವು? ಬೇರೆ ಬೇರೆಯಾಗಿವೆ. ಒಂದು ಚೀಲದಲ್ಲಿ 3 ಕೆಂಪು, 5 ಬಿಳಿ, 8 ನೀಲಿ ಚೆಂಡಗಳದಾವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಆ ಚೆಂಡು ಎ ಪ್ರಶ್ನೆ. ಒಂದು ಕೆಂಪು ಚೆಂಡು ಆಗಿರುವ ಬಿ ಬಿಳಿ ಚೆಂಡು ಆಗಿರದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುತ್ತದೆ. ಇಲ್ಲಿ ಒಟ್ಟು ಚೆಂಡುಗಳು ಎಷ್ಟದಾವು ಬರೀಬೇಕು. ಒಟ್ಟು ಚೆಂಡುಗಳು 3 ಕೆಂಪು, 5 ಬಿಳಿ, 8 ನೀಲಿ. ಏಸದು ಎನ್ ಆಫ್ ಎಸ್ 3 5 8 8 8 16. ಇವಾಗ ಎ ಒಂದು ಕೆಂಪು ಚೆಂಡು ನಾವು ತೆಗೆದುಕೊಂಡಿದ್ದು ಒಂದು ಕೆಂಪು ಚೆಂಡು ಅಂತ.
ಎ. ಕೆಂಪು ಚೆಂಡೆ ಎಸವು ಇದ್ರಾಗ 3 ರೀತಿಯಲ್ಲಿ ತಗೋಬಹುದು. ಹಾಗಾದ್ರೆ ಎನ್ ಆಫ್ ಎ ಈಕ್ವಲ್ ಟು 3 ಆಯ್ತು. ಸಂಭಾವನೆ ಅಂತ ಕೇಳೋಣ. ಪಿ ಆಫ್ ಎ 3 ಅಪಾನ ಎಷ್ಟು 16. ಎದು ಆಯ್ತು. ಬಿ ಬಿಳಿ ಚೆಂಡು ಆಗಿರದ ಬಿಳಿ ಚೆಂಡು ಆಗಿರದ ಅಂತ ಹೇಳ್ತಂದ್ರ ಬಿಳಿ ಚೆಂಡು ಇರಬಾರದು. ಸಂಭವನೀಯತೆ. ಹಾಗಂದ್ರ ಬಿಳಿ ಚೆಂಡು ಒಂದು ಬಿಟ್ರ 3 ಕೆಂಪು ಅಧಿಕ 8 ನೀಲಿ. ಬಿಳಿ ಬರಬಾರ್ದು ಅಂತ ಹೇಳಿರ್ಲ ಅವರು. ಹಾಗಾದ್ರೆ ಎನ್ ಆಫ್ ಬಿ ಈಕ್ವಲ್ ಟು 3 8 11. ಪಿ ಆಫ್ ಬಿ 11 ಅಪಾನ 16 ಬರ್ಕೊಡ್ರಿ. ಒಂದು ಹೊತ್ತ ಇದಕ್ಕ ಪಿ ಕ್ಯೂ ಆರ್ ಕ್ಯೂ ಸ್ಪರ್ಶಕಗಳು, ಒ ಪಿ ಒ ಆರ್ ತ್ರಿಜ್ಯಗಳು, ಒ ಕ್ಯೂ ಇದಕ್ಕ ಉಭಯ ಸಾಮಾನ್ಯ. ಕೊಟ್ಟಿದ್ದು ಬಾಹ್ಯ ಬಿಂದುವಿನಿಂದ ಕ್ಯೂ ಬಾಹ್ಯ ಬಿಂದು. ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು. ಇವು ಸ್ಪರ್ಶಕಗಳು. ಇವುಗಳ ಉದ್ದ ಸಮನಾಗಿರುತ್ತದೆ ಅಂತ ಸಾಧಿಸ್ಬೇಕು. ಓ ಕೇಂದ್ರವಿರುವ ವೃತ್ತಕ್ಕೆ ಕ್ಯೂ ಬಾಹ್ಯ ಬಿಂದುವಿನಿಂದ ಕ್ಯೂ ಪಿ ಕ್ಯೂ ಆರ್ ಸ್ಪರ್ಶಕಗಳು ಅಂತ ಕೊಟ್ರು. ಇವಾಗ ಮುಂದೆ ಸಾಧನೀಯ ಏನಂತ ಸಾಧಿಸ್ಬೇಕು ಅಂದ್ರ ಇವೆರಡು ಸಮ ಅಂತ ಸಾಧಿಸ್ಬೇಕು. ಪಿ ಕ್ಯೂ ಈಕ್ವಲ್ ಟು ಆರ್ ಕ್ಯೂ. ರಚನೆ ಒ ಪಿ ಸೇರಿಸ್ಬೇಕು, ಒ ಆರ್ ಸೇರಿಸ್ಬೇಕು, ಒ ಕ್ಯೂ ಸೇರಿಸ್ಬೇಕು. ಒ ಪಿ ಒ ಆರ್ ಮತ್ತು ಒ ಕ್ಯೂ ಸೇರಿಸಿ ಅಂತ ಆಯ್ತು. ಸಾಧನೆ ಇಲ್ಲಿ 2 ತ್ರಿಭುಜ ಇದಾವ. ಇದೊಂದು ಎರಡು ತಗೋಬೇಕು. ಒ ಪಿ ಕ್ಯೂ ಮತ್ತು ಒ ಆರ್ ಕ್ಯೂ ದಲ್ಲಿ ಒ ಪಿ ಈಕ್ವಲ್ ಟು ಒ ಆರ್. ಇವು ತ್ರಿಜ್ಯಗಳು. ಒ ಕ್ಯೂ ಈಕ್ವಲ್ ಟು ಒ ಕ್ಯೂ. ಇದಕ್ಕೂ ಒ ಕ್ಯೂ ಇದಕ್ಕೂ ಒ ಕ್ಯೂನೇ ಬರುತ್ತೆ. ಉಭಯ ಸಾಮಾನ್ಯ. ಆನಂತರ ಒ ಪಿ ಕ್ಯೂ ಈಕ್ವಲ್ ಟು ಒ ಆರ್ ಕ್ಯೂ. ಯಾಕಂತಂದ್ರ ಇದು 90 ಡಿಗ್ರಿ. ಇದು ಸ್ಪರ್ಶಕ ಮತ್ತು ತ್ರಿಜ್ಯ. ಇಷ್ಟ ಆದ ಬಳಿಕ ಒಂದು ತ್ರಿಭುಜದ 2 ಬಾಹುಗಳು ಮತ್ತೊಂದು ತ್ರಿಭುಜದ 2 ಬಾಹುಗಳು. ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಆ ಕೋನಕ್ಕ ಸಮ. ಆದ್ದರಿಂದ ಇವೆರಡು ತ್ರಿಭುಜಗಳು ಸಮರೂಪಿಗಳು. ತ್ರಿಭುಜ ಒ ಪಿ ಕ್ಯೂ
ಸಮರೂಪ ತ್ರಿಭುಜ ಓ ಆರ್ ಕ್ಯೂಬ್. ಇಲ್ಲಿ ಲಂಬ ಕೋನ ವಿಕರ್ಣ ಬಾಹು ಇದಕ್ಕೆ RHS ಅಂತ ಬರೀತಾರೆ. ಆದ್ದರಿಂದ OP ಅಥವಾ PQ ಈಕ್ವಲ್ ಟು RQ ಆಗಿದೆ. ABCD ಆಯತದ ಉದ್ದ 20 ಸೆಂಟಿಮೀಟರ್. ಇದು ಮೊದಲ ABCD ಆಯತ, ಇದ್ರ ಉದ್ದ 20 ಸೆಂಟಿಮೀಟರ್ ಕೊಟ್ರ, ಅಗಲ 10 ಸೆಂಟಿಮೀಟರ್. ಅಗಲ ಇದು ಸೆಂಟಿಮೀಟರ್ 10. OAPB ಯು 10√2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಇದು. ಈ ವೃತ್ತ ಏನದಲ್ಲ ಇದು ಹಿಂಗ, ಈ ವೃತ್ತದ ತ್ರಿಜ್ಯವುಳ್ಳ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ. ಇದು ತ್ರಿಜ್ಯಾಂತರ ಖಂಡ ಆಗ್ಯದ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇದು. ಇದೆಲ್ಲ ಇದಿಷ್ಟೆಷ್ಟು ವಿಸ್ತೀರ್ಣದ ಅಂತ ಕೇಳ್ತಾರ ಅವ್ರಿಗೆ. ಇಲ್ಲಿ ಮೊದಲ ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಅಂದ್ರ ಉದ್ದ ಇಂಟು ಅಗಲ. ಹಾಗಾದ್ರ ಉದ್ದ ಎಷ್ಟದಲ್ಲಿ ಅಂತಂದ್ರ 20 ಇಂಟು ಅಗಲ ಎಷ್ಟದ ಅಂತಂದ್ರ 10. 22 20 ಎಷ್ಟಾಗತ್ತೆ? ಚದರ ಸೆಂಟಿಮೀಟರ್. ಇದು ಒಟ್ಟು 10 ಆಯತದ. ಎಷ್ಟು ಹಿಡ್ಕೊಂಡು ಹಿಂಗ ಇದೆಲ್ಲ ಇದ್ರಾಗ ಇದು ಬರ್ತಿದೆ. ಇದು ಕ್ಲೀಬ್ ಇಷ್ಟಿಲ್ಲ. ಆ ನಂತರ ಕೋನ AOB ಎಷ್ಟು ಡಿಗ್ರಿ ಆಗ್ತದಲ್ಲಿ? ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಎಷ್ಟು ಡಿಗ್ರಿ ಆಗ್ತದ? 90 ಡಿಗ್ರಿ. ಯಾಕಂದ್ರೆ ಇವು ತ್ರಿಜ್ಯಗಳು ಅಂತಂದಾಗ ಇಲ್ಲಿ 90 ಡಿಗ್ರಿ ಅಂದ್ರ ಕೋನ AOB 90 ಡಿಗ್ರಿ ಅಂತ ಆಯ್ತು. ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಕಂಡುಹಿಡಿಬೇಕು ನೀವು. ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಹೌದಲ್ಲ? ಹಾಗಾದ್ರೆ AOB ವಿಸ್ತೀರ್ಣ ಎಷ್ಟಾಗಿತ್ತು? 90 ಹೆಂಗಾಗತ್ತೆ ಗೊತ್ತದಲ್ಲ? ಇದರಿಂದ ಒಂದು ಲಂಬವಾದ ರೇಖೆಯನ್ನ ಎಳಿ. ಹೌದಾ? ಈ ಕಡೆ 10 ಆಗತ್ತೆ, ಇದನ್ನು 10 ಆಗತ್ತೆ. ಆಗ್ತದೇನೆ ಇಷ್ಟ. ಆದಾಗ ಇಲ್ಲಿ 90 ಅದ ಅಂತಂದ್ರ ಇವೆರಡು ಕೋನಗಳು ಸಮ ಇರ್ತಾವ. ಇವೆರಡು ಕೋನ ಕೂಡಿಸೋದು 90 ಆಗ್ಬೇಕಲ್ಲ. ಹಂಗಂದ್ರ ಇದು 45, ಇದು 45. 45 ಎಷ್ಟು ಡಿಗ್ರಿ ಆಗುತ್ತೆ? ಇಲ್ಲಿ 90 ಡಿಗ್ರಿ ಆಗ್ತದೆ. ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 πr². ಇಷ್ಟು ಇದೆಲ್ಲ ಬರ್ತದ ಅವಾಗ. ಹಾಗಾದ್ರ ಈಕ್ವಲ್ ಟು 90/360. ಪೈದ ಬೆಲೆ ಕೊಟ್ರವ್ 3.14 ಉಪಯೋಗಿಸ್ರಿ ಅಂತ ಹೇಳ್ಯಾರ ಅವ್ರು. ಹೌದಲ್ಲ? ಪೈದ ಬೆಲೆ ಎಷ್ಟು ಉಪಯೋಗಿಸಿ ಅಂತ. ಹಾಗಾದ್ರ R² ಅಂತದ 10√2. ಇಲ್ಲಿ 9 4 2 2 2 5
ಎರಡ ಒಂದ್ಲೆ, ಎರಡ ಐದ್ಲೆ, ಏನೇನು ಉಳ್ಕು ಅಂದ್ರ 3.14 ಇಂಟು 5 25, ಎರಡೆರಡ್ಲೆ ಎಷ್ಟಾಗತ್ತೆ 4 ಆಗುತ್ತೆ. ರೂಟ್ ಆಫ್ 4 ಆಗುತ್ತೆ. ರೂಟ್ 2 ರೂಟ್ 4, 4ರ ವರ್ಗಮೂಲ 2, 3.14 25 ಎಷ್ಟಾಯ್ತು 50. 5ರಿಂದ ಗುಣಿಸಿದಕ್ಕೆ 5 4 20, 5 1 5 2 7, 5 3 15, ಒಂದು ಸ್ಥಾನ ಬಿಟ್ಟು ಒಂದು 0, ಏ ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು 2 ಸ್ಥಾನ ಬಿಟ್ಟು, ಅಂದ್ರ 157 ಸೆಂಟಿಮೀಟರ್ ಸ್ಕ್ವೇರ್ ತ್ರಿಜ್ಯ ಅಂತ ಕಂಡು ಬರ್ಕೊಳ್ಳಿ. ತ್ರಿಭುಜ ಎಒಬಿ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ. ಹಾಗಾದ್ರ 1/2 ಪಾದ ಎಷ್ಟು ಇದು ಆಗುತ್ತೆ, ಎತ್ತರ ಇದು ಲಂಬಕೋನ ತ್ರಿಭುಜದಲ್ಲಿ 10 ರೂಟ್ 2, 10 ರೂಟ್ 2, 2 1 2 5, ಇಲ್ಲಿ 5 ಎಷ್ಟು 50, 2 2 4, 4ರ ವರ್ಗಮೂಲ ಎಷ್ಟು 2, ಅಂದ್ರ ಎಷ್ಟು ಬಂತು 100 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಇಷ್ಟ ಆದ ಬಳಿಕ ಮುಂದೆ ಏನ್ ಮಾಡ್ಬೇಕು ಅಂತಂದ್ರ ಇನ್ನು ಇದರ ಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದ್ರ ಆಯತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಎಷ್ಟು ಆಯತದ ವಿಸ್ತೀರ್ಣ ಎಷ್ಟು ಬಂತು 200, ತ್ರಿಜ್ಯಾಂತರ ಖಂಡದ್ದು ತ್ರಿಭುಜದ್ದು 100, ಇಲ್ಲಿ 200, 157ರಾಗ 100 ಕಳೀರಿ 57, 200ರಾಗ 57 ಕಳೀರಿ 143 ಸೆಂಟಿಮೀಟರ್ ಸ್ಕ್ವೇರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು 143 ಚದರ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು.